ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಮ್ಮ ಶಕ್ತಿಯ ಮಟ್ಟ ಉನ್ನತವಾಗಿರುತ್ತದೆ. ಕೆಲಸದಲ್ಲಿ ಹೊಸ ಯೋಚನೆಗಳು ಪ್ರಾರಂಭ ಮಾಡಲು ಒಳ್ಳೆ ದಿನ. ಆದ್ರೆ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಪಾಲುದಾರರೊಂದಿಗೆ ತಿಳಿಯಾಗಿ ಸಂವಹನ ನಡೆಸಿ ಭಾವನಾತ್ಮಕ ಕ್ಷಣಗಳಿಗೆ ಸಮಯ ಮೀಸಲಿಡಿ. ವೃಷಭ ರಾಶಿ. ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಿ ದೀರ್ಘಕಾಲೀನ ಹೂಡಿಕೆಗೆ ಯೋಚನೆ ರೂಪಿಸಲು ಒಳ್ಳೆಯ ದಿನ. ಕೆಲಸದಲ್ಲಿ ಸಹಕಾರಿಗಳ ಸಹಾಯ ಪಡೆಯಿರಿ. ಸಂಗಾತಿಯೊಂದಿಗೆ ಸಣ್ಣ ತಿಕ್ಕಾಟ ಸಾಧ್ಯ. ಶಾಂತಿಯಿಂದ ಪರಿಹರಿಸಿ. ಮಿಥುನ ರಾಶಿ. ಸಂವಹನ ಕೌಶಲ್ಯ ಎಂದು ನಿಮಗೆ ಯಶಸ್ಸು ನೀಡುತ್ತದೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದ ಸಾಧ್ಯ. ಒಂಟಿಯಾಗಿರುವವರಿಗೆ ಹೊಸ ಸಂಬಂಧದ ಆರಂಭ ಇದೆ. ಕಟಕ ರಾಶಿ. ಕುಟುಂಬದೊಂದಿಗೆ ಸಮಯ ಕಳೆಯಲು ಒಳ್ಳೆಯ ದಿನ. ಕೆಲಸದಲ್ಲಿ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಪಾಲುದಾರರಿಂದ ಭಾವನಾತ್ಮಕ ಬೆಂಬಲ ಸಿಗುತ್ತದೆ. ಸಿಂಹರಾಶಿ. ನಾಯಕತ್ವ ಗುಣಗಳು ಇಂದು ಎದ್ದು ಕಾಣುತ್ತವೆ. ಕೆಲಸದಲ್ಲಿ ಗುರುತಿಸಿಕೊಳ್ಳುವ ಅವಕಾಶ ಇದೆ. ಪ್ರೀತಿಯ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡಿ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ವಿವರಗಳಿಗೆ ಗಮನ ಕೊಡಿ. ಇದು ಯಶಸ್ಸಿಗೆ ಕಾರಣವಾಗುತ್ತದೆ. ಆರ್ಥಿಕ ಯೋಚನೆಗೆ ಸೂಕ್ತ ದಿನ. ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವರ್ತಿಸಿ. ತುಲಾ ರಾಶಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಒಳ್ಳೆ ದಿನ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಸಮತೋಲನ ಆಹಾರ ಮತ್ತು ವಿಶ್ರಾಂತಿಗೆ ಒತ್ತು ನೀಡಿ. ವೃಶ್ಚಿಕ ರಾಶಿ. ನಿಮ್ಮ ಒಳಗಿನ ಶಕ್ತಿಯನ್ನ ಬಳಸಿಕೊಂಡು ಸವಾಲುಗಳನ್ನು ಎದುರಿಸಿ. ಕೆಲಸದಲ್ಲಿ ಗಮನ ಕೇಂದ್ರೀಕರಿಸಿ. ಭಾವನಾತ್ಮಕ ಸಂಬಂಧಗಳಲ್ಲಿ ಆಳವಾದ ಸಂಭಾಷಣೆ ಸಾಧ್ಯ. ಮುಂದಿನ ರಾಶಿ ಧನು. ಸಾಹಸಮಯ ಚಟುವಟಿಕೆಗೆ ಒಳ್ಳೆ ದಿನ. ಹೊಸ ವಿಷಯಗಳನ್ನ ಕಲಿಯಲು ಆಸಕ್ತಿ ತೋರುತ್ತೀರಿ. ದೈಹಿಕ ಚಟುವಟಿಕೆಗೆ ಒತ್ತು ನೀಡಿ. ಮಕರ ರಾಶಿ. ವೃತ್ತಿಯಲ್ಲಿ ಗುರಿಗಳನ್ನ ಸಾಧಿಸಲು ಶ್ರಮಿಸಿ. ಆರ್ಥಿಕ ಯೋಚನೆಗೆ ಸೂಕ್ತ ದಿನ. ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ. ಸಂಗಾತಿಯೊಂದಿಗೆ ತಾಳ್ಮೆಯಿಂದ ವ್ಯವಹರಿಸಿ. ಕುಂಭರಾಶಿ. ಹೊಸ ಆಲೋಚನೆಗಳು ಮತ್ತು ಯೋಚನೆಗಳಿಗೆ ಒಳ್ಳೆಯ ದಿನ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಸ್ನೇಹಿತರೊಂದಿಗೆ ಸಂಬಂಧ ಗಟ್ಟಿಯಾಗಬಹುದು. ಕೊನೆಯದಾಗಿ ಮೀನರಾಶಿ. ಸೃಜನಶೀಲತೆಗೆ ಒಳ್ಳೆಯ ದಿನ. ಕಲೆಗೆ ಅಥವಾ ಸಾಹಿತ್ಯದಲ್ಲಿ ಆಸಕ್ತಿ ತೋರುತ್ತೀರಿ. ಭಾವನಾತ್ಮಕ ಸಂಬಂಧಗಳಲ್ಲಿ ಗಾಢತೆ ಹೆಚ್ಚಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.